ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗಿರುವಂತ ಅಶ್ಲೀಲ ವಿಡಿಯೋ ಕೇಸ್ ಏನಿದೆ ಅದರಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದು ರಾಜಕೀಯಕ್ಕೂ ಕೂಡ ಕನೆಕ್ಟ್ ಆಗ್ತಾ ಇದೆ. ರಾಜಕೀಯಕ್ಕೂ ಕೂಡ ಇದು ಲಿಂಕ್ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಆಪ್ತ ನವೀನ್ ಗೌಡ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಸನದ ಸೆನ್ ಪೊಲೀಸ್ ಠಾಣೆ ಅಂದ್ರೆ ಸೈಬರ್ ಕ್ರೈಮ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಎಂಬುವರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಒಟ್ಟು ಸಾರಾಂಶ ಫೋಟೋ ಮಾಫ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋವನ್ನ ಪೆನ್ ಡ್ರೈವ್ ಮತ್ತು ಸಿಡಿ ಮೂಲಕ ಹಂಚಿಕೆ ಮಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯ ಮನೆ ಮನೆಗೂ ಕೂಡ ಈ ಸಿಡಿ ಮತ್ತು ಪೆನ್ ಡ್ರೈವ್ಗಳನ್ನು ತಲುಪಿಸಿದ್ದಾರೆ. ಇದರಲ್ಲಿ ನವೀನ್ ಗೌಡ ಎಂಬವನ ಕೈವಾಡ ಇದೆ. ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಈ ದೂರನ್ನು ಕೊಟ್ಟಿದ್ದಾರೆ. ಇದೇ ವ್ಯಕ್ತಿ ನವೀನ್ ಗೌಡ. ಈ ವ್ಯಕ್ತಿಯ ವಿರುದ್ಧ ಈಗ ಕಂಪ್ಲೇಂಟ್ ಕೊಡಲಾಗಿದೆ ಸೈಬರ್ ಕ್ರೈಮ್ ಸ್ಟೇಷನ್ಗೆ. ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ದೂರು ಕೊಟ್ಟಿದ್ದಾರೆ. ದೂರಿನ ಸಾರಾಂಶ ಇಷ್ಟೇ: ಆ ವಿಡಿಯೋ ಮತ್ತು ಫೋಟೋಗಳೇನಿದ್ದಾವೆ ಅದು ನಿಜ ಅಲ್ಲ, ಸುಳ್ಳು ಫೋಟೋಗಳವು. ಅದು ತಿರುಚಿದಂಥ ಫೋಟೋಗಳು, ಮಾಫ್ ಮಾಡಿದಂಥ ಫೋಟೋಗಳು. ಇದನ್ನ ಇವರು ರೆಡಿ ಮಾಡಿ ಸಿಡಿ ಮತ್ತು ಪೆನ್ ಡ್ರೈವ್ ಮುಖಾಂತರ ಹಾಸನ ಜಿಲ್ಲೆಯ ಮನೆ ಮನೆಗೂ ಕೂಡ ತಲುಪಿಸಿದ್ದಾರೆ. ಇದರಲ್ಲಿ ನವೀನ್ ಗೌಡ ಕೈವಾಡ ಇದೆ ಅನ್ನೋದು ದೂರಿನ ಸಾರಾಂಶ. ನವೀನ್ ಗೌಡ ಫೋಟೋ ನೋಡ್ತಾ ಇದ್ದೀರಿ, ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ನವೀನ್ ಗೌಡ ವಿರುದ್ಧ ಕಾಂಗ್ರೆಸ್ನ ವಕ್ತಾರೆ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಇದೇ ನವೀನ್ ಗೌಡ ವಿರುದ್ಧ ನಜ್ಮಾ ನಜೀರ್ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಸೊ ಈ ನವೀನ್ ಗೌಡ ವಿರುದ್ಧ ಈ ರೀತಿ ಆರೋಪ ಕೇಳಿಬರೋದಕ್ಕೆ ಏನು ಕಾರಣ? ದೂರಿನಲ್ಲಿ ಯಾವ ವಿಚಾರ ಇದೆ? ರಕ್ಷತ್, ಪ್ರಮುಖವಾಗಿ ಪೊಲೀಸ್ ಠಾಣೆ ಅಂದರೆ ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಫ್ಐಆರ್ನಲ್ಲಿ ಪ್ರಮುಖವಾಗಿ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಹಾಗೆ ಆತನ ಸಹಚರರು ಸೇರಿ ವಿಡಿಯೋಗಳನ್ನು ಅಂದರೆ ಕೆಲವು ವಿಡಿಯೋಗಳನ್ನು ಮಾರ್ಫ್ ಮಾಡಿ ಅದನ್ನು ಪೆನ್ ಡ್ರೈವ್ ಹಾಗೆ ಸಿಡಿಗಳಿಗೆ ಅದನ್ನು ಕಂಪ್ಲೀಟ್ ಆಗಿ ಒಂದು ವಿಡಿಯೋಗಳನ್ನು ಹಾಕಿ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಹಂಚಿ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನವೀನ್ ಗೌಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ನವೀನ್ ಗೌಡ ಅವರ ವಿರುದ್ಧ ಯಾವ ಕಾರಣಕ್ಕಾಗಿ, ಯಾಕಂದರೆ ಈಗಾಗಲೇ JDSನ ಹಲವು ನಾಯಕರು ಕೂಡ ನವೀನ್ ಗೌಡ ಅವರ ಮೇಲೆ ಆರೋಪ ಮಾಡಿದ್ರು, ಜೊತೆಗೆ ನಜ್ಮಾ ನಜೀರ್ ಅವರು ಕೂಡ ಈಗ ದೂರನ್ನು ಕೊಟ್ಟಿದ್ರು. ಆದರೆ ನವೀನ್ ಗೌಡ ಅವರೇ ಯಾಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ನವೀನ್ ಗೌಡ ಅವರ ಮೇಲೆ ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಅಥವಾ ಬೆಂಬಲಿಗರು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಆ ಒಂದು ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ವು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಈಗ ಸದ್ಯ ನವೀನ್ ಗೌಡ ಅವರ ವಿರುದ್ಧ ಪೂರ್ಣಚಂದ್ರ ತೇಜಸ್ವಿ ಅವರು ದೂರನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಫನ್ನ ಮಾಡಿ ಪೆನ್ ಡ್ರೈವ್ ಹಾಗೆ ಸಿಡಿಗಳನ್ನ ಹಂಚ್ತಾ ಇದ್ರು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ಒಂದ್ ಕಡೆ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ನವೀನ್ ಗೌಡ ಅವರನ್ನ ಕರೆಸಿ ನಿಜಕ್ಕೂ ಕೂಡ ಈ ರೀತಿಯ ಸಿಡಿ ಹಾಗೆ ಪೆನ್ ಡ್ರೈವ್ ಗಳನ್ನ ಮಾರ್ಫ್ ಮಾಡಿದ ವಿಡಿಯೋಗಳನ್ನ ನೀವೇನಾದ್ರೂ ಬಳಸಿ ಹಂಚಿಕೆ ಮಾಡಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಹಂಚಿಕೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳು ಕೂಡ ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ಯಾವ ರೀತಿಯ ಎವಿಡೆನ್ಸ್ ಗಳನ್ನ ಪೊಲೀಸರಿಗೆ ಪೂರೈಕೆ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಅವರ ಬಳಿ ಸಾಕ್ಷಿಗಳನ್ನ ಪಡೆದುಕೊಂಡು ಆ ಸಾಕ್ಷಿಗಳನ್ನ ಇಟ್ಕೊಂಡು ನವೀನ್ ಗೌಡ ಅವರ ವಿಚಾರಣೆಯನ್ನ ಮತ್ತೊಂದು ಕಡೆ ಕೂಡ ಸೆನ್ ಪೊಲೀಸ್ ಠಾಣೆ ಪೊಲೀಸರು ಮಾಡಲಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.